ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ದಿನಗಳಿಂದ ನೀವು ಹೇಳ್ತಾ ಇದ್ರಿ ಅಲ್ವಾ, ಎಲ್ಲೂರು ಫೋರ್ಟ್ದು ವಿಡಿಯೋ ಮಾಡು ಅಂತ ಹೇಳಿ ಅದೇ ಪ್ಲೇಸ್ಗೆ ಬಂದಿದ್ದೇನೆ. ನಾನಿವಾಗ ನಿಂತಿದ್ದೇನೆ ಎಲ್ಲೂರು ಫೋರ್ಟ್ದ ಮಹಾದ್ವಾರದಲ್ಲಿ. ಎಲ್ಲೂರು ಫೋರ್ಟ್ಗೆ ರಾಜಹಂಸ್ ಕೋಟೆ ಅಂತಲೂ ಕೂಡ ಕರೆಯುತ್ತಾರೆ, ಅಂದರೆ ರಾಜಹಂಸ್ಗಢ. ಹೀಗೆ ಕರೆಯುತ್ತಾರೆ ಅಂದರೆ ಪಕ್ಕದಲ್ಲಿಯೇ ರಾಜಹಂಸಗಢ ಹೆಸರಿನ ಒಂದು ಊರಿದೆ, ಆ ಕಡೆಗೆ ಎಲ್ಲೂರು ಎಂಬ ಊರಿದೆ. ಸೊ ಇವು ಎರಡು ಗ್ರಾಮಗಳ ಮಧ್ಯದಲ್ಲಿ ಇರುವುದರಿಂದ ಈ ಪ್ಲೇಸ್ಗೆ ಎಲ್ಲೂರು ಫೋರ್ಟ್ ಅಥವಾ ರಾಜಹಂಸಗಢ ಅಂತ ಕರೆಯುತ್ತಾರೆ. ಸೊ ಲೆಟ್ಸ್ ಬನ್ನಿ ಎಲ್ಲೂರು ಫೋರ್ಟನ್ನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇದುವೇ ನೋಡಿ ಎಲ್ಲೂರು ಫೋರ್ಟ್ನ ಮೇನ್ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿಂದ ಸ್ವಲ್ಪ ನಡೆದುಕೊಂಡು ಹೋಗಬೇಕು, ತುಂಬ ಏನಿಲ್ಲ, ಸ್ವಲ್ಪ ನಡ್ಕೊಂಡು ಹೋಗಬೇಕು. ಸೊ ಬನ್ನಿ. ನಾನಿವತ್ತು ನನ್ನ ಅಣ್ಣಂದಿರ ಜೊತೆಗೆ ಬಂದಿದ್ದೇನೆ. ಇವರು ನನ್ನ ದೊಡ್ಡಣ್ಣ, ಇವರು ನನ್ನ ಚಿಕ್ಕಣ್ಣ. ಸೊ ಲೆಟ್ಸ್ ಗೋ. ಹೇಗಿದ್ದೀರಾ ಗೆಳೆಯರೆ? ನಾವು ಎಲ್ಲೂರು ಫೋರ್ಟನ್ನು ನೋಡಲು ಬಂದಿದ್ದೇವೆ. ಮೊದಲಿಗೆ ಐಸ್ ಕ್ರೀಮ್ ತಿನ್ನೋಣ, ತಿಂದ್ಬಿಟ್ಟು ಒಳಗಡೆ ಹೋಗೋಣ. ಚೌಕಾಬಾರ್ ಐತೆ. ಹಾಂ, ಎಷ್ಟು ಬಂದ್ರಿ? 30 ರೂಪಾಯಿ. ಮೂರು ಕೊಟ್ಟು ಚೋಟಾ ಬರತ್ತ ಅದಿಲ್ಲರಿ? ಚೋಟಾ ಒಂದು ಬರತ್ತ ಅದಿಲ್ಲ ಇಲ್ರಿ? ಗೆಳೆಯರೆ, ನಾವು ಬೆಳಗಾವಿಯ ಎಲ್ಲೂರು ಫೋರ್ಟ್ನ ಹತ್ತಿರ ಬಂದಿದ್ದೇವೆ. ಇಲ್ಲಿ ನೀವು ನೋಡಬಹುದು, ಇದು ಪಾರ್ಕಿಂಗ್ ಏರಿಯಾ ಇದೆ. ಇದು ಈ ಕಿಲ್ಲೆಯ ಮಹಾದ್ವಾರ ಇದೆ. ಸುಳಿ ಬಿಸಿಲಿನಲ್ಲಿ ನಾವು ಬಂದಿದ್ದೇವೆ, ಹಾಗಾಗಿ ಮಾಯಾ ನಮಗೆ ಐಸ್ ಕ್ರೀಮ್ ಕೊಡಿಸಿದ್ದಾಳೆ. ನೋಡಿ, ಐಸ್ ಕ್ರೀಮ್ ಈ ರೀತಿ ಇದೆ, 30 ರೂಪಾಯಿ ಐಸ್ ಕ್ರೀಮ್. ಇದು ಒಂದು 5 ನಿಮಿಷ ಇಲ್ಲೇ ನಿಂತು ನಾವು ಮೇಲೆ ಹೋಗುತ್ತೇವೆ. ಗೈಸ್, ಇದುವೇ ಎಲ್ಲೂರು ಫೋರ್ಟದ ಮಹಾದ್ವಾರ. ಇಲ್ಲಿಂದ ಈಗ ಒಳಗಡೆ ಹೋಗಬೇಕು. ಲೆಟ್ಸ್ ಗೋ ಆ್ಯಂಡ್ ಸಿ. ಇವತ್ತು ಸಂಡೇ ಇರುವುದರಿಂದ ಜಾಸ್ತಿ ಜನ ಬಂದಿದ್ದಾರೆ. ವೀಕ್ ಡೇಸ್ ಬಿಟ್ಟು ಬಂದರೆ ಅಷ್ಟೊಂದು ಜನ ಇರಲ್ಲ. ನಾನು ಈ ಪ್ಲೇಸ್ಗೆ ಬಂದಿರುವುದು 2ನೇ ಸರಿ. ಫಸ್ಟ್ ಟೈಮ್ ಬಂದಾಗ ನಾನು ಬಸ್ನಿಂದ ಬಂದಿದ್ದೆ. ಇದುವೇ ಫೋರ್ಟ್ನ 2ನೇ ಮಹಾದ್ವಾರ. ಇಲ್ಲಿಂದ ಹೀಗೆ ಒಳಗಡೆ ಹೋಗಬೇಕು. ಒಳಗಡೆ ಬಂದರೆ ಈ ರೀತಿ ಆಗಿರುವಂತಹ ಸ್ಟಾಲ್ ಕಾಣಿಸುತ್ತೆ. ಇಲ್ಲಿ ಅಜ್ಜ ಕೂಡ ಇದ್ದಾರೆ, ನಿಮಗೇನು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಈಗ ಹತ್ಕೊಂಡು ಮೇಲ್ಗಡೆ ಬಂದರೆ ಇಲ್ಲೇ ಇದೆ ದೇವಸ್ಥಾನ. ಇಲ್ಲೊಂದು ಚಿಕ್ಕದಾದಂತಹ ದೇವಸ್ಥಾನ ಇದೆ. ದೇವಸ್ಥಾನದ ಒಳಗಡೆ ಒಂದು ಶಿವಲಿಂಗವಿದೆ. ಇದು ಸಿದ್ದೇಶ್ವರ ದೇವರ ದೇವಸ್ಥಾನ. ನಾನು ಇವಾಗಷ್ಟೇ ಒಳಗಡೆ ಹೋಗಿ ಬಂದೆ. ಈ ಕಡೆಗೆ ಏನೆಂದರೆ ಇಲ್ಲೊಂದು ಹಳೆಯ ಕಾಲದ ಬಾವಿ ಇದೆ. ಇಲ್ಲೇ ಒಂದು ಸುರಂಗ ಮಾರ್ಗವಿದೆ ಅಂತ ಹೇಳ್ತಾ ಇದ್ರು. ಈ ಸುರಂಗ ಮಾರ್ಗ ಬೆಳಗಾವಿ ಕೋಟೆ ಇದೆ ಅಲ್ಲ, ಅಲ್ಲಿ ಕನೆಕ್ಟ್ ಇತ್ತು ಅಂತ ಹೇಳ್ತಾರೆ. ಸದ್ಯಕ್ಕೆ ಇವಾಗಂತೂ ಎಲ್ಲ ನಶಿಸಿ ಹೋಗಿದೆ, ಇವಾಗಂತೂ ಏನೂ ಇಲ್ಲ. ಈ ಕೋಟೆಯನ್ನು ನಿರ್ಮಾಣ ಮಾಡುವುದರ ಹಿಂದಿನ ರೀಸನ್ ಏನಪ್ಪ ಅಂದರೆ, ಸರ್ವೆಲೆನ್ಸ್ ಮಾಡುವುದಕ್ಕಾಗಿ ಈ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಅಂದರೆ ಈ ಕೋಟೆಯ ಮೇಲೆ ನಿಂತುಕೊಂಡು ನೋಡಿದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿನ ಸುತ್ತಮುತ್ತಲಿರುವಂತಹ ಎಲ್ಲ ಪ್ರದೇಶ ಕಾಣಿಸುತ್ತೆ. ಸೊ ವೈರಿಗಳು ಯಾವ ಕಡೆಯಿಂದ ಬಂದರೂ ಕೂಡ ಇಲ್ಲಿಂದ ಕಾಣಿಸುತ್ತೆ. ಸೊ ಅದಕ್ಕಾಗಿ ಈ ಪ್ಲೇಸನ್ನು ಸರ್ವೆಲೆನ್ಸ್ ಮಾಡುವುದಕ್ಕಾಗಿ ಆರಿಸಿಕೊಂಡಿದ್ದರು. ನೋಡಿ ಗೈಸ್, ಇಲ್ಲಿಂದ ಸುವರ್ಣ ವಿಧಾನಸೌಧ ಕಾಣಿಸುತ್ತೆ. ಎಲ್ಲಿ ಕಾಣಿಸುತ್ತೆ? ಲೊಕೇಟ್ ಇಲ್ಲಿ ಕಾಣಿಸ್ತಾ ಇದೆ ಗೈಸ್. ಅಲ್ಲಿ ನೀವು ನೋಡಿ, ಸುವರ್ಣ ಸೌಧ ಕಾಣಿಸ್ತಾ ಇದೆ. ಯಾಕೆ ಅದು ಮಾತ್ರ ಯಾಕೆ ಆ ದಿಕ್ಕಿಗೆ ಇದೆ, ಸಿಟಿ ಈ ದಿಕ್ಕಿಗೆ ಇದೆ? ನೋಡಿ ಎಷ್ಟು ದೂರವಿದೆ, ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ಗೆಳೆಯರೆ. ಮಾಯಾ ವ್ಯೂ ಎಂಜಾಯ್ ಮಾಡ್ತಾ ಇದ್ದಾಳೆ. ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಅದೇ ರೀಸನ್ಗಾಗಿ ಇದನ್ನು ಸರ್ವೆಲೆನ್ಸ್ಗೆ ಯೂಸ್ ಮಾಡ್ತಾ ಇದ್ರು.
ಓಹೋ, ಹಿಸ್ಟ್ರಿ ನಡೀತಾ ಇದೆ ಇಲ್ಲಿ. ನೀವು ಈ ಸೈಡಿಗೆ ನೋಡ್ಬೋದು ಗೆಳೆಯರೆ, ಇದು ಕಿಲ್ಲೆಯ ಮೇಲೆ ನಡೆಯಲು ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಸಿಮೆಂಟಿನ ರೋಡ್ ಮಾಡಿದ್ದಾರೆ. ಬಾವಿ ಇದೆ, ದೇಗುಲ ಇದೆ ಮತ್ತು ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜಿಯವರ ಸ್ಟ್ಯಾಚು ಕೂಡ ಇದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಿನಿಂದ ರೋಡ್ನಿಂದಲೂ ಕೂಡ ದೂರದಿಂದ ಕಾಣಿಸುತ್ತದೆ. ನೋಡ್ಬೋದು ನೀವು, ಈ ಪ್ಲೇಸ್ನಲ್ಲಿ ತುಂಬ ಫ್ಯಾಮಿಲಿ ಜನ ಕೂಡ ಬಂದಿದ್ದಾರೆ. ಈ ಕಡೆಗೆ ನೋಡಿ, ಒಂದು ಸುಂದರವಾದ ದೃಶ್ಯ. ಇನ್ನೂ ಸನ್ಸೆಟ್ ಆಗಿಲ್ಲ, ನಾನು ಕೂಡ ಸನ್ಸೆಟ್ನ ವೇಟ್ ಮಾಡುವೆ. ಕಾಣಿಸ್ತಾ ಇದೆ ಅಲ್ಲ, ಅದು ಸುಳ್ಗ ಅಂತ ಒಂದು ಗ್ರಾಮ. ನಾನು ಬಂದಿರೋದು ದೇಸೂರು ಕಡೆಯಿಂದ. ಈ ಕಡೆಯಿಂದ ಕೂಡ ಈ ಫೋರ್ಟ್ಗೆ ಬರಲು ದಾರಿ ಇದೆ. ನೆಕ್ಸ್ಟ್ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜರವರ ಸ್ಟ್ಯಾಚು ಕಡೆಗೆ ಹೋಗೋಣ. ಗೈಸ್, ಅಲ್ಲಿ ನೋಡ್ಬೋದು ನೀವು, ಯಾರೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ. ಶೂಟ್ ಮುಗಿಸ್ಕೊಂಡು ಆ್ಯಕ್ಚುಲಿ ಹೋಗ್ತಾ ಇದ್ದಾರೆ. ಇವಾಗ ನಾವು ನೋಡೋಣ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚ್ಯೂವನ್ನು. ನಾವು ಬಂದಿದ್ದಾಗ ಇಲ್ಲೊಂದು ನಾವು ಪಾಯಿಂಟನ್ನು ಹುಡುಕಿದ್ವಿ. ಅದೇ ಪಾಯಿಂಟ್ನಿಂದ ನಿಮಗೆ ನಾನು ಇವಾಗ ತೋರಿಸ್ತೀನಿ. ಲುಕ್ ಇಟ್, ಇಲ್ಲಿಂದ ಒಂದು ಸಖತ್ತಾಗಿರುವ ವಿಡಿಯೋ ಕ್ಲಿಪ್ಸ್ ಸಿಗುತ್ತೆ. ಗೈಸ್ ನೋಡಿ, ಇದುವೇ ಛತ್ರಪತಿ ಶಿವಾಜಿ ಮಹಾರಾಜರವರ ಒಂದು ಮೂರ್ತಿ. ಈ ಕಡೆಗೆ ಹಳೆ ಕಾಲದ್ದು ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಸದ್ಯಕ್ಕೆ ಅಷ್ಟೊಂದು ನೀರಿಲ್ಲ. ಒಂದು ಆಮೆ ಇದೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೆ ಅದು ಆಮೆ. ಈ ಕಡೆಗೆ ಮೂರ್ತಿ ಇದೆ. ಈ ಪ್ಲೇಸ್ದಲ್ಲಿ ನಮಗೆ ನೇಚರ್ನ ಜೊತೆಗೆ ಇತಿಹಾಸದ ಪುಟಗಳನ್ನು ಮತ್ತೆ ಒಂದು ಸರಿ ತೆಗೆದು ನೋಡಿದಂತಾಗುತ್ತದೆ. ಏಕೆಂದರೆ ಎಲ್ಲರಿಗೂ ಗೊತ್ತೇ ಇದೆ ಛತ್ರಪತಿ ಶಿವಾಜಿ ಮಹಾರಾಜರವರ ಬಗ್ಗೆ, ಜಾಸ್ತಿ ನಾನು ಹೇಳೋದಿಲ್ಲ. ಇತಿಹಾಸದ ಪುಟಗಳಲ್ಲಿ ಇವರ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ. ಈ ಮೂರ್ತಿಯನ್ನು ನೋಡಿದರೆ ಸಾಕು, ಒಂಥರ ಪಾಸಿಟಿವ್ ಎನರ್ಜಿ ಜೊತೆಗೆ ನಮಗೂ ಕೂಡ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಾನೀಗ ನಿಮಗೆ ಚೋರ್ ದರ್ವಾಜವನ್ನು ತೋರಿಸುತ್ತೇನೆ. ಇಲ್ಲಿದೆ ನೋಡಿ, ಇದುವೇ ಚೋರ್ ದರ್ವಾಜ. ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ಈ ಕಡೆಗೆ ಎಲ್ಲ ಡಿಸ್ಟ್ರಾಯ್ ಆಗಿದೆ. ಇಲ್ಲಿಂದ ಫೋರ್ಟ್ನ ಬೇಸ್ಗೆ ಹೋಗಲು ಸುಲಭವಾಗಿರುವಂತಹ ಒಂದು ರೋಡ್ ಇದೆ. ಲೆಟ್ಸ್ ಗೋ. ಫೋರ್ಟ್ನಲ್ಲಿರುವಂತಹ ಎಲ್ಲ ಪ್ಲೇಸಸ್ಸನ್ನು ಕವರ್ ಮಾಡಿದ್ದೀವಿ. ಅಂದರೆ ದೇವಸ್ಥಾನ, ಸ್ಟ್ಯಾಚ್ಯು, ಅದರ ಜೊತೆಗೆ ಚೋರ್ ದರ್ವಾಜ ಮತ್ತು ಬಾವಿಯನ್ನು ಕೂಡ. ಸೊ ಇವಾಗ ಸನ್ಸೆಟ್ ಆಗುವವರೆಗೂ ವೇಟ್ ಮಾಡೋಣ. ಸನ್ಸೆಟನ್ನು ನೋಡಿಕೊಂಡು ಆಮೇಲೆ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುವಳಿದ್ದೇನೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ. ಎಂಜಾಯ್ ಮಾಡಿ ಸನ್ಸೆಟನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.